ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿರ್ಧಾರ ಏನಾಗಿರುತ್ತೆ? ಮುಖ್ಯಮಂತ್ರಿ ಸ್ಥಾನವನ್ನ ಪಡಿಲೇಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ 4 ಸಿದ್ಧ ಸೂತ್ರವನ್ನ ಮಾಡಿಕೊಂಡಿದ್ದಾರೆ. ಈ ಸೂತ್ರಗಳೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಎಲ್ಲ ಲೆಕ್ಕಾಚಾರ ಹಾಕೊಂಡೇ ದೆಹಲಿಗೆ ಹೋಗಿದ್ದಾರೆ ಡಿಕೆ ಬ್ರದರ್ಸ್. ಕಾದ್ ನೋಡಬೇಕು ಏನೆಲ್ಲ ಸೂತ್ರಗಳು ಇವೆ ಅಂತೇಳಿ. ರಾಹುಲ್ ಎದುರು ಡಿಕೆಶಿ ಒಂದು ಕಡೆಯಲ್ಲಿ ತಮಗಿರುವಂಥ ಆಯ್ಕೆಯ ಬಗ್ಗೆ ಹೇಳುವಂಥ ಸಾಧ್ಯತೆ ಇದೆ. ಎಲ್ಲ ಲೆಕ್ಕಾಚಾರವನ್ನೇ ಹಾಕ್ಕೊಂಡು ಹೋಗಿದ್ದಾರೆ. ರಾಹುಲ್ ಗಾಂಧಿ ಎದುರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕಾಗಿ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನೇ ಮಾಡಿದ್ದಾರೆ. ಯಾವ ರೀತಿಯಾದಂಥ ರಣತಂತ್ರ ಏನು ಮಾಡಿದ್ದಾರೆ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಶತಾಯಗತಾಯ ಪ್ರಯತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಈ ಹಿಂದಿನಿಂದಲೂ ಪ್ರಯತ್ನಗಳು ನಡೀತಾ ಇವೆ. ಅದು 2023ರಿಂದ 2026ರವರೆಗೆ. ಕೊಟ್ಟ ಮಾತಿನಂತೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಪ್ರಯತ್ನ ಮಾಡಿದ್ದಾರೆ. ಅವರ ಮನವೊಲಿಸುವಂಥ ಕೆಲಸಗಳು ಕೂಡ ಆಗಿವೆ. ಆದರೆ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ದಕ್ಕಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವಂಥ ತಂತ್ರಗಳು ಸಿದ್ದರಾಮಯ್ಯ ಪರ್ಯಾಯ ಹೆಸರಿಗೆ ವಿರೋಧ ಮಾಡುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಪರ್ಯಾಯ ಹೆಸರಿಗೆ ತೀವ್ರ ವಿರೋಧವನ್ನ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಈ ಮೂಲಕ ಡಿಕೆ ರಾಜಕೀಯ ದಾಳ ಉರುಳಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಪರ್ಯಾಯ ನಾಯಕತ್ವ ಅನಿವಾರ್ಯವಾದರೆ ಹೊಸ ಅಸ್ತ್ರ ಪ್ರಯೋಗ ಮಾಡುವಂತ ಸಾಧ್ಯತೆ ಇದೆ. ಖರ್ಗೆ ಹೆಸರನ್ನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡುವಂತ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಖರ್ಗೆ ಅವರ ಹಿರಿತನಕ್ಕೆ ಮಣೆ ಹಾಕಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ನನ್ನನ್ನ ಮುಂದುವರಿಸಿ ಅಂತ ಹೈಕಮಾಂಡ್ ನಾಯಕರಲ್ಲಿ ಹೇಳಬಹುದು ಎನ್ನಲಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದ್ರೆ ಅದರ ಹೊರತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ಬೇರೆ ನಾಯಕರನ್ನ ಆ ಕುರ್ಚಿಗಾಗಿ ಸೂಚಿಸಿದ್ರೆ, ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸೂಚಿಸಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಪುತ್ತಾರಾ? ಬಿಲ್ಕುಲ್ ಒಪ್ಪಲ್ಲ ಎನ್ನಲಾಗ್ತಾ ಇದೆ. ಅದರ ಬದಲಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪರ್ಯಾಯ ನಾಯಕ ಅಂತೇಳಿ ಹೇಳಬಹುದು ಹೈಕಮಾಂಡ್ ನಾಯಕರ ಮುಂದೆ ಅಂತ ಚರ್ಚೆಗಳಾಗ್ತಾ ಇರೋದು. ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ಸದ್ಯ ಇದಕ್ಕೆ ಒಪ್ಪುವಂಥ ಸಾಧ್ಯತೆ ತೀರಾ ಕಡಿಮೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾದ್ ನೋಡಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಹೊರತುಪಡಿಸಿ ಪರ್ಯಾಯ ನಾಯಕನ ಹೆಸರು ಚರ್ಚೆಗೆ ಬಂದಿದ್ದೇ ಆದಲ್ಲಿ ಅಥವಾ ಹೈಕಮಾಂಡ್ ನಾಯಕರು ಆ ನಿರ್ಧಾರಕ್ಕೆ ಒಂದು ವೇಳೆ ಬಂದಿದ್ದೇ ಆದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿರ್ಧಾರ ಏನಾಗಿರುತ್ತೆ? ಹಾಗೆ ಯಾವೆಲ್ಲ ಪ್ಲಾನ್ ಮಾಡಿಕೊಂಡು ಅವರು ದೆಹಲಿಗೆ ತೆರಳಿದ್ದಾರೆ? ಸಂಪತ್, ಯಾವಾಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಡುತ್ತೋ ಆವಾಗಲೇ ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ಆರಂಭಿಸಿದ್ರು. ಡಿಕೆ ಶಿವಕುಮಾರ್ ತಮ್ಮ ಸಹೋದರ ಹಾಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರನ್ನ ಮನೆ ಕರೆಸ್ಕೊಂಡು ಒಂದು ಹಲವು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿ ಇಲ್ಲಿ ಏನ್ ಮಾಡಬೇಕು ಅನ್ನೋ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾನು ರಾಹುಲ್ ಗಾಂಧಿ ಹೇಳಿದ್ರೆ ಅಧಿಕಾರ ಬಿಟ್ಟುಕೊಳ್ಳಿಕ್ಕೂ ರೆಡಿ ಅಂತ ಹೇಳಿದ್ದಾರೆ. ಇದೇ ವಾದವನ್ನ ಹೈಕಮಾಂಡ್ ಮುಂದೆ ಹೇಳಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಬಿಟ್ಕೊಳ್ಳಿ ಸಿದ್ಧ ಅಂತೇಳಿ. ಹೀಗಾಗಿ ರಾಹುಲ್ ಗಾಂಧಿ ಅವರು ಹೇಳಿಬಿಡ್ಲಿ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿ ಅನ್ನುವಂತ ಲೆಕ್ಕಾಚಾರನ ಹಾಕೊಳ್ಳೋದು ಕಾಣ್ತಾ ಇದೆ. ಹೀಗಾಗಿ ಸಿಎಂ ಬದಲಾವಣೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಅಥವಾ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಬಂದ ಬಳಿಕ ಅವರಿಗೆ ಹಲವಾರು ಹುದ್ದೆಗಳನ್ನು ಕೊಡಲಾಗಿದೆ. 2013ರಿಂದ ಅವರಿಗೆ 18ವರೆಗೂ ಕೂಡ ಸಿಎಂ ಮಾಡಿದ್ರು. ಇದಾದ ಬಳಿಕ ಮತ್ತೆ ಈಗ ಸಿಎಂ ಆಗಿ ಮುಂದುವರೆದಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ಬಂದ ಬಳಿಕ ಸಾಕಷ್ಟು ಹುದ್ದೆಗಳನ್ನು ಕೊಡಲಾಗಿದೆ. ಅವರಿಗೆ ವಿಪಕ್ಷ ನಾಯಕನಾಗಿ ಕೂಡ ಆಯ್ಕೆ ಮಾಡಲಾಗಿದೆ. ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಕೊಡಲಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಪಾರ್ಟಿ ಮ್ಯಾನ್ ಅಂತೇಳಿ ಕರೀತಾರೆ. ಅವ್ರ ಹಿಂದಿಂದಲೂ ಕೂಡ NSU ಕಾಲದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ. ಆದ್ರೆ ಅವರಿಗೆ ಪಕ್ಷ ಯಾವುದೇ ಮಹತ್ತರ ಜವಾಬ್ದಾರಿಗಳನ್ನು ಕೊಟ್ಟಿಲ್ಲ. ಯಾಕಂದ್ರೆ ಕೆಲಸ ಮಾತ್ರ ಕೊಟ್ಟಿದೆ, ಆದ್ರೆ ಕೂಲಿ ಕೊಟ್ಟಿಲ್ಲ ಅನ್ನೋದನ್ನ ಪ್ರಬಲವಾಗಿ ಪ್ರತಿಪಾದಿಸೋಕೆ ಡಿಸಿಎಂ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ರಾಜಕೀಯದಲ್ಲಿ ಒತ್ತಡ ತಂತ್ರ ಇದ್ದೇ ಇರುತ್ತೆ. ಯಾಕಂದ್ರೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಇಲ್ಲಿ ಡಿಕೆ ಸುರೇಶ್ ಹಿಂದೆ ಹೈಕಮಾಂಡ್
ಕೊಟ್ಟಂತ ಮಾತನ್ನ ಎಲ್ಲವನ್ನೂ ಕೂಡ ನೆನಪಿಸುವಂತ ಕೆಲಸವನ್ನ ಮಾಡಬಹುದು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ವಿರುದ್ಧ ರೆಬೆಲ್ ಆಗ್ಲಿ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಪಾರ್ಟಿ ಮ್ಯಾನ್ ಅಂತಲೇ ಹಿಂದೆಯಿಂದಲೂ ಕೂಡ ಕರೆಸ್ಕೊಂಡು ಬಂದವರು. ಹೀಗಾಗಿ ಸಿಎಂ ಅಭ್ಯರ್ಥಿ ರೆಬೆಲ್ ಆಗುವುದು ಸರಿ ಆಗುವುದಿಲ್ಲ. ಆದ್ರೆ ಡಿ ಕೆ ಸುರೇಶ್ ಅವರು ರೆಬೆಲ್ ಆಗಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡೋದು ಅಥವಾ ಒಂದಿಷ್ಟು ಜನರನ್ನ ಸಂಘಟಿಸಿ ಮತ್ತಷ್ಟು ಹೋರಾಟವನ್ನು ದೊಡ್ಡ ಮಾಡೋದು, ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು. ಡಿ ಕೆ ಶಿವಕುಮಾರ್ ಬಣ ಈ ಲೆಕ್ಕಾಚಾರನ ಹಾಕ್ತಾ ಇದೆ. ಮೊದಲೇದಾಗಿ ಹೈಕಮಾಂಡ್ ಮುಂದೆ ಸಮರ್ಥವಾಗಿ ವಾದವನ್ನ ಪ್ರತಿಪಾದಿಸಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಸಾಕಷ್ಟು ಅವಕಾಶಗಳನ್ನು ಕೊಡಲಾಗಿದೆ. ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಪಾರ್ಟಿ ಹೇಳಿದ್ರೆ ಎಲ್ಲದನ್ನು ಕೂಡ ಕೇಳ್ತೀನಿ ಅಂತೇಳಿ. ಹೀಗಾಗಿ ಪಾರ್ಟಿನೇ ಹೇಳಿ ಅನ್ನೋ ಲೆಕ್ಕಾಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಹಾಕೊಂಡಿದ್ದಾರೆ. ಆದ್ರೆ ಇವತ್ತು ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದೇ ಕುತೂಹಲ. ಸಂಪತ್, ರೂಪೇಶ್ ಹಾಗೆ ಹೋಲ್ನಲ್ಲಿರಿ. ಗಮನಿಸ್ತಾ ಇದ್ವಿ ಯಾವ ತರ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ಇತ್ತ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ ವೇಳೆ ಏನೆಲ್ಲ ಚರ್ಚೆ ಆಗಬಹುದು, ಅಧಿಕಾರ ಹಂಚಿಕೆಯ, ಸಚಿವ ಸಂಪುಟ ವಿಸ್ತರಣೆಯ, ಹೀಗೆ ಅನೇಕ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯ ವಾದ ಏನು? ಹಾಗಾದ್ರೆ ಸಂಪುಟ ಪುನರ್ರಚನೆ ಮಾಡುವಂತೆ ಸಿಎಂ ಒತ್ತಾಯ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. 12 ಹಾಲಿ ಸಚಿವರಿಗೆ ಕೋಕ್ ನೀಡುವಂತ ಚಾನ್ಸಸ್ಗಳು ಕೂಡ ಇವೆ. 15 ಮಂದಿ ಹೊಸ ಸಚಿವರ ಸಂಪುಟಕ್ಕೆ ಅಂತ ಹೇಳಿದ್ರೆ ಶಾಸಕರನ್ನ ಹೊಸದಾಗಿ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸಚಿವ ಸ್ಥಾನ ತೆರವು ಮಾಡಿದವರಿಗೆ ಬೇರೆ ಜವಾಬ್ದಾರಿಯನ್ನ ನೀಡುವ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ ಎನ್ನಲಾಗ್ತಾ ಇದೆ. ಏಕೈಕ ಹಿಂದುಳಿದ ಸಿಎಂ ಎಂಬ ಟ್ರಂಪ್ ಕಾರ್ಡ್ ಕೂಡ ಪ್ರಯೋಗ ಮಾಡ್ತಾರೆ. ಕೇರಳದ ವಿ.ಡಿ. ಸತೀಶ್ ನಾಯರ್, ಹಾಗೆಯೇ ತೆಲಂಗಾಣದ ರೇವಂತ್ ರೆಡ್ಡಿ, ಹಿಮಾಚಲ ಪ್ರದೇಶದ ಸುಖವಿಂದರ್ ಸಿಂಗ್ ಸುಖು, ಹಾಗೆಯೇ ಯಾರು ಹಿಂದುಳಿದ ವರ್ಗದವರು ಇಲ್ಲ ಅಂತೇಳಿ ಹೈಕಮಾಂಡ್ ನಾಯಕರ ಮುಂದೆ ವಾದಿಸುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇತ್ತ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಏನು ವಾದವನ್ನು ಹೈಕಮಾಂಡ್ ನಾಯಕರ ಮುಂದೆ ಮಂಡಿಸಬಹುದು, ಹೀಗೆ ಅನೇಕ ಲೆಕ್ಕಾಚಾರಗಳು ಆಗ್ತಾ ಇವೆ. ಅಧಿಕಾರ ಹಂಚಿಕೆ ಫೈಟ್, ಡಿ ಕೆ ಶಿ ಬಣದ ವಾದ ಏನಾಗಿರುತ್ತೆ? ವೆರಿ ಇಂಪಾರ್ಟೆಂಟ್ ಇದು. ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಡೆದ ಒಪ್ಪಂದ ಪಾಲನೆ ಆಗಲೇಬೇಕು. ತಲಾ 2.5 ವರ್ಷಕ್ಕೆ ಸಿಎಂ ಎಂಬ ಒಪ್ಪಂದ ಆಗಿದೆ. ಬಟ್ ಈಗ 3 ವರ್ಷ ಆಗಿದೆ. ಹೈಕಮಾಂಡ್ ಒಪ್ಪಂದವನ್ನ ಪಾಲಿಸಲೇಬೇಕು, ಕೊಟ್ಟ ಮಾತಿನಂತೆ ನಡಿಬೇಕು. ರಾಹುಲ್ ಗಾಂಧಿ ಹೇಳಿದ್ರೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇದೆ. ವಿಪಕ್ಷ ನಾಯಕ 2 ಬಾರಿ ಸಿಎಂ ಅವಕಾಶವನ್ನ ನೀಡಲಾಗಿದೆ ಸಿದ್ದರಾಮಯ್ಯ ಅವರಿಗೆ. ಹೀಗಾಗಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮನ್ನಣೆಯನ್ನ ನೀಡ್ತಾರ ಹೈಕಮಾಂಡ್ ಮಾತಿಗೆ? ಸದ್ಯಕ್ಕಿರುವಂತ ಪ್ರಶ್ನೆ. ಹೈಕಮಾಂಡ್ ಸಿದ್ದೂರನ್ನ ಗೌರವಯುತವಾಗಿ ನಡೆಸಿಕೊಳ್ಳಲಿದೆ ಎನ್ನುವಂಥದ್ದಾಗೂ ಕೂಡ ಚರ್ಚೆಗಳು ಆಗ್ತಾ ಇವೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ನಲ್ಲಿದ್ದಾರೆ. ರೂಪೇಶ್, ಇತ್ತ ಹೈಕಮಾಂಡ್ ನಾಯಕರು ನಡೆಸುವಂತ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಾದ ಏನಾಗಿರುತ್ತೆ, ಅಥವಾ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ವಾದ ಏನಾಗಿರಬಹುದು? ಇವತ್ತು ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರನ್ನ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಕರೆದು ಮಾತಾಡುತ್ತೆ. ಹೀಗಾಗಿ ಸಭೆಯಲ್ಲಿ ಪ್ರಮುಖವಾಗಿ ಮೊದಲೇದಾಗಿ ಸಿಎಂ ಸಿದ್ದರಾಮಯ್ಯನವರು ಕರೀತಾರೆ. ಈ ಸಭೆಯಲ್ಲಿ ಯಾರಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್, ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು 4 ಜನ ಈ ಸಭೆಯಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಎಂ ಜೊತೆ ಮೊದಲು ಸಭೆ ಮಾಡ್ತಾರೆ. ಸಿಎಂ ಒಂದು ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಾಡಬೇಕು. ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದಾಗ ಪ್ರಬಲ ವಾದವನ್ನ ಮಂಡನೆ ಮಾಡಬೇಕಾಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಹೇಳ್ಕೊ ಬಂದವರು ಅಹಿಂದ ಚಾಂಪಿಯನ್ ಅಂತೇಳಿ. ಹೀಗಾಗಿ ಅಹಿಂದ ಸಂಘಟನೆಯನ್ನು ಮಾಡಿಕೊಂಡು, ಅಹಿಂದ ಸಮಾವೇಶನ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಸಂಘಟನೆ ಮಾಡಿ ಆ ಸಮುದಾಯ ಕಾಂಗ್ರೆಸ್ನ ಡೈನಾಮಿಕ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಅಹಿಂದ ಸಮುದಾಯ ಅತಿ ಹೆಚ್ಚು ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಿದೆ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗಮನಿಸೋದಾದ್ರೆ ಎಲ್ಲೂ ಕೂಡ ಅಹಿಂದ ಅಥವಾ ಇಲ್ಲೀಗ ಒಬಿಸಿ ಸಿಎಂ ಅಂತೇಳಿ ಎಲ್ಲೂ ಕೂಡ ಇಲ್ಲ. ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೇಲ್ವರ್ಗದ ಸಿಎಂಗಳಿದ್ದಾರೆ. ಹೀಗಾಗಿ ಇದನ್ನ ಗಮನದಲ್ಲಿಟ್ಟುಕೊಂಡು ಈ ವಾದವನ್ನ ಮಂಡನೆ ಮಾಡಿ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಹೇಳ್ಕೊ ಬಂದಿದೆ, ನಾವು ಒಬಿಸಿಗೆ, ಯಾಕಂದ್ರೆ ಪ್ರಬಲವಾಗಿ ಒಬಿಸಿಯನ್ನ ಪ್ರತಿಪಾದಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಹಿಂದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಹೇಳಿದ್ರು. ಹೀಗಾಗಿ ಎಲ್ಲಾ ವಿಚಾರ ಇಟ್ಟುಕೊಂಡು ಹೀಗಾಗಿ ಒಬಿಸಿ ಸಿಎಂ ಅನ್ನು ಕೆಳಗಿಳಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟ ಹಾಗೆ. ಹೀಗಾಗಿ ಕಾಂಗ್ರೆಸ್ ಒಬಿಸಿ ಪರ ಇಲ್ಲ ಅಂತೇಳಿ ಒಂದು ದೊಡ್ಡ ಮಟ್ಟಿಗೆ ಹೋರಾಟಗಳಾಗಬಹುದು ಅಥವಾ ಒಂದು ಜನರಲ್ಲೂ ಕೂಡ ಅಸಮಾಧಾನ ಆಗಬಹುದು. ಹೀಗಾಗಿ ನಮ್ಮನ್ನ ಇಲ್ಲಿಗ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಮಾತು. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮೊದಲಿಂದಲೂ ಕೂಡ ಎಲ್ಲಾ ವರ್ಗವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇದೆ. ಯಾಕಂತ ಹೇಳಿದ್ರೆ ಈಗ ಹಿಂದ ಸಿಎಂ ಅಂತ ಹೇಳಿದ್ರೆ ಅವರು ಒಕ್ಕಲಿಗ ಲಿಂಗಾಯತನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ನಿಭಾಯಿಸಿಕೊಂಡು ಹೋಗ್ತಾ ಇದೆ, ಸುಸೂತ್ರ ನಡೀತಾ ಇದೆ. ಹೀಗಾಗಿ ಹೀಗೆ ನಡ್ಕೊಂಡು ಹೋಗ್ಲಿ,